ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾನು ಕೂಡ ಸೊ ಚೆನ್ನಾಗಿದ್ದೀನಿ. ಇವತ್ತು ಹೊಸ ವರ್ಷ, ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಅದೇ ನಮಗೆ ಹಿಂದೂಗಳಿಗೆ ಯುಗಾದಿ ಹಬ್ಬ ಬಂದರೆ ಹೊಸ ವರ್ಷ, ಬಟ್ ಇವಾಗ ಫ್ಯಾಷನ್ ಆಗಿರೋದ್ರಿಂದ ನ್ಯೂ ಇಯರ್ನೇ ಹೊಸ ವರ್ಷ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಎಲ್ಲರೂ ಕೂಡ ಅಷ್ಟೇ, ನಾನು ಕೂಡ ಅಷ್ಟೇ. ಬಟ್ ಈ ವರ್ಷ ನಾನು ಮಾಡಲಿಲ್ಲ. ಬಾ 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 ಯಾಕೆ ನಾನು ಈ ವರ್ಷ ಮಾಡಲಿಲ್ಲ ಅಂತಂದರೆ, ನೆನ್ನೆ ನೈಟು ನಾನು ಟ್ರೈ ಮಾಡಿದೆ ಆದಷ್ಟು ಕೇಕ್ ತಗೊಬನ್ನಿ ಅಂತ ಹೇಳೋದಕ್ಕೆ, ಬಟ್ ಯಾರೂ ತಂದು ಕೊಡಲಿಲ್ಲ ನನಗೆ. ಅಂದರೆ ಹೋಗಿ ಮರ್ತ್ಕೊಂಡು ಬಂದರು. ಬಾಬಾ ಬಾ ಬಾ ಆ್ಯಂಡ್ ಆಮೇಲೆ ಎಲ್ಲ ತರಿಸ್ಬಿಟ್ಟಿದ್ರು, ಹಾಗಾಗಿ ಯಾರೂ ತಂದು ಕೊಡಲಿಲ್ಲ ನನಗೆ. ನಾನು ಇವಾಗ ಜಸ್ಟು ಎದ್ದಿದ್ದೀನಿ. ಎದ್ದು ಬಾ ಹೋಗೋಣ ಬಾ ಹೋಗೋಣ ಬಾ 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 ಅದು ಬಿಚ್ಚಾಕ್ಬಿಟ್ಟು ಬರಬೇಕು. ಹಂಗೆ ಗುಡ್ ಗರ್ಲ್. ಈ ಕಡೆ ಬರ್ಬೇಕು, ಈ ಕಡೆ ಅಲ್ಲಿ ಹೊಡ್ಕತಿ, ಈ ಕಡೆ ಬರ್ಬೇಕು, ಈ ಕಡೆ ಹಂಗೆ ಕ್ರಾಸ್ ಆಗ್ಬೇಕು. ಬಾರೆ ಕ್ರಾಸ್ ಆಗ್ಬೇಕು, ಕ್ರಾಸ್ ಆಗ್ಬಿಟ್ಟು ಬರೇ. ಸಿಹಿ ಸಿಕ್ಕಾಪಟ್ಟೆ ತುಂಟಿ ಆಗ್ಬಿಟ್ಟೊಳಗೆ, ಸಿಕ್ಕಾಪಟ್ಟೆ. ಎಷ್ಟು ತುಂಟಿ ಅಂದರೆ ಯಪ್ಪ ಯಪ್ಪ ಯಪ್ಪ. ಹೇಳಪ್ಪ ಹ್ಯಾಪಿ ಹೊಸ ವರ್ಷ ಅಂತ. ಹೊಸ ವರ್ಷದ ಹೇಳಪ್ಪ ಆರ್ಥಿಕ ಶುಭಾಶಯಗಳು ಅನ್ನಪ್ಪ. ಇವಾಗ ಜಸ್ಟ್ ಇಬ್ಬರು ಎದ್ದಿದ್ದೀವಿ. ಸಿಹಿಗೂ ಇನ್ನೂ ಏನೂ ತಿನ್ನಿಸಿಲ್ಲ, ನಾನು ಕೂಡ ಇನ್ನೂ ಕಾಫಿನೂ ಸಹ ಕುಡ್ದಿಲ್ಲ. ಜಸ್ಟ್ ಮುಖ ತೊಳ್ಕೊಬಂದು ಕ್ಲಿಪ್ಪಿಂಗ್ ತೊಗೋತಾ ಇದ್ದೀನಿ. ಸೊ ಇವತ್ತು ಏನು ಅಂತಂದರೆ, ಅಮ್ಮ ಮನೆಯೆಲ್ಲ ಒರೆಸಿ ಪೂಜೆಗೆಲ್ಲ ರೆಡಿ ಮಾಡಿ ಹೋಗಿದ್ದಾರೆ. ಸೊ ಅವ್ರ ಕೆಲಸ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡಿ, ನಾನು ಮಾದೇಶ್ವರ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ, ಇಲ್ಲೇ ಇದೆಯಲ್ಲ ಅಲ್ಲಿ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಅಮ್ಮಂಗೆ ಗೊತ್ತಿಲ್ಲ ಕರ್ಕೊಂಡು ಹೋಗ್ತಾರಾ ಕರ್ಕೊಂಡು ಹೋಗಲ್ವಾ ಅಂತ ಹೇಳಿ. ಸೊ ಅವ್ರು ಏನಾದರೂ ಕರ್ಕೊಂಡು ಹೋದರೆ ಕ್ಲಿಪ್ಪಿಂಗ್ ತಗೋತೀನಿ. ಬಟ್ ನಾನೇನು ಅಂತಂದರೆ, ಇವತ್ತು ಹೊಸ ವರ್ಷ ಅಲ್ವಾ, ಸೊ ಹೋಗೋಣ, ಇವತ್ತಿನ ದಿನಾಚರಿನ ಮಾದಪ್ಪನಿಂದನೇ ಸ್ಟಾರ್ಟ್ ಮಾಡೋಣ. ಸೊ ಈ ವರ್ಷ ಎಲ್ಲ ನಮಗೆ ಒಳ್ಳೆಯದಾಗಲಿ. ಹೋದ ವರ್ಷ ನನ್ನ ಖುಷಿ ಪಡೋ ವಿಷಯ ಅಂದರೆ, ನನ್ನ ಮಗಳು ಹುಟ್ಟಿದ್ದು ಬಿಟ್ಟರೆ ಬೇರೆ ಎಲ್ಲನೂ ತುಂಬ ಕ್ರಿಟಿಕಲ್ ಆಗೇ ಇತ್ತು ಲೈಫಲ್ಲಿ. ತುಂಬ ಫೇಸ್ ಮಾಡೋದೇ ಇತ್ತು. ಅಂದರೆ ದುಡ್ಡು ಕಾಸಿನ ವಿಷಯದಲ್ಲಿ ತುಂಬ ಕಷ್ಟನೇ ಇತ್ತು. ಸೊ ಈ ವರ್ಷದಿಂದನಾದರೂ ದುಡ್ಡು ಕಾಸಲ್ಲಿ ಸ್ವಲ್ಪ ಚೆನ್ನಾಗಾಗಲಿ, ಕಮಿಟ್ಮೆಂಟ್ ಎಲ್ಲ ಸ್ವಲ್ಪ ಕ್ಲಿಯರ್ ಆಗಲಿ ಅಂತಲೇ ಕೇಳ್ಕೊಬರೋಣ ದೇವಸ್ಥಾನಕ್ಕೆ ಹೋಗಿ ಅಂತ. ಈ ಹೊಸ ವರ್ಷದಲ್ಲಾದರೂ ಲೈಫು ಚೆನ್ನಾಗಿರಲಿ ಅಂತ ನಾನು ಅದನ್ನೇ ಅನ್ಕೋತಾ ಇದ್ದೀನಿ. ಈ ವರ್ಷನಾದರೂ ಚೆನ್ನಾಗಿಲ್ಲಪ್ಪ, ಹೋದ ವರ್ಷದ ಥರ ಬೇಡ. ಹೋದ ವರ್ಷ ಸಿಹಿ ಬಿಟ್ಟರೆ ಬೇರೆ ಏನು ಹ್ಯಾಪಿನೆಸ್ ಇರಲಿಲ್ಲ ಅಂತ ಹೇಳಿ. ಸೊ ನೋಡ್ತದೆ, ಚೆನ್ನಾಗಿ ನೋಡ್ತದೆ ಗೈಸ್. ಆಮೇಲೆ ಇವಳು ಎಷ್ಟು ತೀಟೆ ಅಂದರೆ, ಯಪ್ಪ ತೀಟೆ ಅನ್ನೋದಕ್ಕಿಂತ ಆಟ ಆಡೋದು. ನಾನು ಅದನ್ನು ತೀಟೆ ಅಂತ ಹೇಳ್ತಾ ಇದ್ದೀನಿ. ಆಟ ಆಡೋದು, ತುಂಬ ಆಟ ಆಡ್ತಾಳೆ. ಆ್ಯಂಡ್ ಇವಳು 7 ಮಂತ್ ಆದಮೇಲೆ, ನಾನು ಹೇಳಿದೆ ಅಲ್ವಾ, ಇವಳು 1 ಮಂತು ಕಂಪ್ಲೀಟ್ ಆದಮೇಲೂ ಒಂದನ್ನು ಇವಳು ಮಾಡ್ತಾಳೆ ಅಂತ ಹೇಳಿ. ಸೊ 7 ಮಂತು ಕಂಪ್ಲೀಟ್ ಆಯ್ತಲ್ಲ. ಸೊ 7 ಮಂತ್ ಕಂಪ್ಲೀಟ್ ಆಗಿದ್ದ ದಿನನೇ ಸಿಹಿ ವಿತೌಟ್ ಸಪೋರ್ಟ್ ಕೂತ್ಕೊಂಡ್ಳು. ಅಂದರೆ ಅವಳ ಕೈ 2 ಕೈನೂ ಅವಳೇ ಊರ್ಬಿಟ್ಟು ಕೂತ್ಕೊಂಡ್ಳು. ಸೊ ಅದು ಒಂದು ವಿಡಿಯೋ ಇದೆ, ವಿಡಿಯೋದಲ್ಲಿ ಸ್ಕ್ರೀನ್ಶಾಟ್ ಮಾಡಿ ಫೋಟೋನ ಆ್ಯಡ್ ಮಾಡ್ತೀನಿ. ಸೊ ವಿಡಿಯೋ ಹಾಕೋದು ಬೇಡ, ಯಾಕಂದರೆ ಎಲ್ಲ ಬೇಗ ಮಾಡ್ತಾಳೆ ಅಂತೇಳಿ ದೃಷ್ಟಿ ಬೀಳುತ್ತೆ ಅಂತ ವಿಡಿಯೋ ಹಾಕಲ್ಲ. ಜಸ್ಟ್ ಒಂದು ಫೋಟೋ ಕ್ಲಿಪ್ಪಿಂಗ್ನ ಹಾಕ್ತೀನಿ, ಯಾಕಂದರೆ ಕೆಲವರು ನಂಬಲ್ವಲ್ಲ. ಸೊ ಅವ್ರಿಗೋಸ್ಕರ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು, ಹೆಣ್ಮಕ್ಳು ಆ್ಯಕ್ಟಿವ್ ಜಾಸ್ತಿ, ಹೈಪರ್ ಆ್ಯಕ್ಟಿವ್ ಇರ್ತಾರೆ ಹೆಣ್ಮಕ್ಳು ಅಂತ ಹೇಳಿ. ಬಟ್ ಗಂಡು ಮಕ್ಳು ಇರ್ತಾರೆ, ಇಲ್ಲ ಅಂತಲ್ಲ. ಬಟ್ ಹೆಣ್ಮಕ್ಳಿಗಿನ್ನ ಒಂದು 5% 10% ಕಮ್ಮಿ ಇರ್ತಾರೆ ಅಷ್ಟೇ. ಅದು ಬಿಟ್ಬಿಟ್ಟು ಗಂಡು ಮಕ್ಳು ಏನೂ ಮಾಡೋದೇ ಇಲ್ಲ ಅಂತಲ್ಲ. ಸೊ ಗಂಡು ಮಕ್ಳು ಆ್ಯಕ್ಟಿವ್ ಇರ್ತಾರೆ, ಗಂಡು ಮಕ್ಳು ಎಲ್ಲನೂ ಕೂಡ ಮಾಡ್ತಾರೆ. ಬಟ್ ಇವ್ರು ಸ್ವಲ್ಪ ಬೇಗ ಮಾಡ್ತಾರೆ, ಅವ್ರು ಸ್ವಲ್ಪ ಲೇಟಾಗಿ ಮಾಡ್ತಾರೆ, ಅಷ್ಟೇ ಡಿಫ್ರೆನ್ಸ್ ಇಬ್ರಿಗೂ, ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಸೊ ನಂಗೆ ಖುಷಿ, ನನಗೆ ವಿತೌಟ್ ಸಪೋರ್ಟ್ ಕುತ್ಕೊಳ್ತಾರಲ್ಲ. ಮುದ್ದು ಬಂದಿದ್ದಾಗ ಹೋದರು ಅವರು. ನಾನು ವೀಡಿಯೋಸ್ ಏನೂ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ಹಾಗಾಗಿ 1 ಡೇ ಆದಮೇಲೆ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೋತಾ ಇದ್ದೀನಿ. ಸೊ ಅವ್ನು ಕುತ್ಕೋತಿದ್ದ, ಅವಾಗ ನಾನು ಅನ್ಕೋತಿದ್ದೆ ಇನ್ನೂ ಸಿಹಿ ಕುತ್ಕೋತಿಲ್ಲ ಅಂತ ಹೇಳಿ. ಸೊ ಅವನಿದ್ದಾಗಲೇ ಸಿಹಿನೂ ಕೂಡ ಕುತ್ಕೊಂಡ್ಳು. ಸೊ ಏನಂತಂದರೆ, ಮುದ್ದು ಏನು ಮಾಡ್ತಾನೆ ಅದನ್ನು ಸಿಹಿ ಮಾಡೇ ಮಾಡ್ತಾಳೆ. ಮುದ್ದು ಮಾಡಿದಾಗ ನಾನು ಅನ್ಕೋತೀನಿ ಸಿಹಿ ಇನ್ನೂ ಮಾಡಿಲ್ಲ, ನೆಕ್ಸ್ಟ್ ಮಾಡ್ತಾಳೆ ಅಂತ. ಅದನ್ನು ಹೋದ್ಮೇಲೆ ಅಥವಾ ಅಂದ್ಕೊಂಡು ನಾನು ನಮ್ಮ ಮನೆಗೆ ಬಂದ ಮೇಲೆ ಸಿಹಿ ಅದನ್ನು ಮಾಡೇ ಮಾಡ್ತಾಳೆ. ಒಟ್ಟಿನಲ್ಲಿ ಇವಳಂತೂ ಅವ್ನು ಏನು ಮಾಡ್ತಾಳೆ ಅದು ಫುಲ್ ಕಾಪಿ ಚಟ್ ಅಂತಲೇ ಅನ್ಕೊಬಿಡಿ. ಅವ್ನು ಮಾಡಿದ್ನೇ ಇವಳು ಮಾಡೋದು, ಅದನ್ನು ಮಾಡೇ ಮಾಡ್ತಾಳೆ ಒಟ್ಟಿನಲ್ಲಿ. ಅಂದರೆ ಎಲ್ಲ ಮಕ್ಕಳು ಮಾಡ್ತಾರೋ ಬಿಡ್ತಾರೋ ಅದು ನನಗೆ ಗೊತ್ತಿಲ್ಲ. ಬಟ್ ಸಿಹಿ ಅಂತೂ ಮುದ್ದು ಏನು ಮಾಡ್ತಾನೆ ಅದನ್ನು ಸಿಹಿ ಮಾಡ್ತಾಳೆ. ಸೊ ಮುದ್ದು ಮಾಡಿದಾಗ ನಾನು ತುಂಬ ಖುಷಿ ಪಟ್ಟಿರ್ತೀನಿ. ಸಿಹಿನೂ ಮಾಡ್ತಾಳಲ್ಲ, ಅವಾಗ ಇನ್ನೂ ಖುಷಿಯಾಗಿಬಿಡುತ್ತೆ ನನಗೆ.
ಗೈಸ್ ಏನು ನೋಡ್ತಾಳೆ ಅಂದರೆ ನೀವು ಹಂಗೆ ಕೇಳಿಸ್ಕೊಳ್ಳಿ, ಅಲ್ಲಿ ಹಕ್ಕಿ ಸೌಂಡ್ ಕೇಳಿಸ್ತಾ ಇದೆಯಾ, ಅದನ್ನು ಇವಳು ನೋಡ್ತಾ ಇರೋದು ಎಲ್ಲಿ ಅಂತ ಹೇಳಿ. ಕಿವಿ ತುಂಬ ಶಾರ್ಪ್ ಇದೆ, ಕಣ್ಣು ಕೂಡ ಅಷ್ಟೇ, ಮಕ್ಕಳಿಗೆ ಹಾಗೇನೆ ಒಂದು ಚೂರು ಸೌಂಡ್ ಆಗಂಗಿಲ್ಲ. ಆಮೇಲೆ ಇವಾಗ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ ನೋಡಿ. ನಾನು ಫೋನ್ ಎತ್ಕೊಂಡು ವಿಡಿಯೋ ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ಆಯಿತು. ಏನಂತಂದರೆ ನಮ್ಮಮ್ಮ ದಿನ ಕೆಲ್ಸಕ್ಕೆ ಹೋಗ್ತಾರಲ್ವ, ಆವಾಗ ಇವಳು ಅವ್ರ ಜೊತೆಲೇ ಹೋಗೋದು. ಅಂದರೆ ನಾನು ಎದೊಳೋದು ಸ್ವಲ್ಪ ಲೇಟ್ ಅಲ್ವಾ, ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಿರ್ತಾರಲ್ಲ, ಇವಳು ನೆತ್ಕೊಂಡಿರ್ತಾರೆ, ಈಚೆ ಎಲ್ಲ ಸ್ವಲ್ಪ ಹೊತ್ತು ಕರ್ಕೊಂಡು ಹೋಗಿರ್ತಾರೆ, ಮತ್ತೆ ಕರ್ಕೊಬಂದು ಆಟಾಡಿಸ್ತಾ ಇರ್ತಾರಲ್ವ. ಸೊ ಆಟಾಡಿಸ್ಬೇಕಾದ್ರೆ ಇವಳಿಗೆ ಏನು ಅಂದರೆ ಬಿಟ್ಬಿಟ್ಟು ಹೊಂಟೈತಾರಲ್ಲ, ಅದಕ್ಕೆ ನಮ್ಮಮ್ಮ ನಿನ್ನ ಗುಡ್ಡನೇ ಹೋಗೋದು. ನಮ್ಮಮ್ಮ ಬಾಯ್ ನೋಡಿ ಅಲ್ಲಿ ಹೇಳ್ತಿದ್ದಂಗೆ ಹೂವು ಅಂತೆ, ನೀವು ಹೋಗಿ ಬೇಕಾದರೆ ಇದನ್ನು ಸ್ವಲ್ಪ ಹಿಂದಕ್ಕೆ ಹೋಗಿಸಿ ಕೇಳಿಸ್ಕೊಳ್ಳಿ, ಅವ್ವ ಅಂತ ಹೇಳ್ತಾ ಇದ್ದಾಳೆ. ಅದೇ ಇವಳು ತುಂಬ ಅಟ್ಯಾಚ್ಮೆಂಟು ನಮ್ಮ ಮಮ್ಮಿಗೆ ಜಾಸ್ತಿ. ನಾನೆಲ್ಲಾದರೂ ಹೋಗ್ಬೇಕಾದ್ರೆ ಬಾಯ್ ಮಾಡಿದ್ರೆ ನನ್ನ ಕ್ಯಾರೇನೆಲ್ಲ ಬೇಸಿವಳು, ನಾನು ಹಿಂದೂಟೆ ಬರೋದು ಇಲ್ಲ, ನನ್ನ ಕ್ಯಾರೆ ಅಂತನೂ ಅನ್ನಲ್ಲ. ಅದೇ ನಮ್ಮಮ್ಮ ಹೋಯ್ತಾ ಇದ್ರೆ ಹೆಂಗೆ ಒಯ್ದಾಳೆ ಗೊತ್ತಾ, ವಿಡಿಯೋ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅಷ್ಟೇ, ಅದನ್ನೇ ಆ್ಯಡ್ ಮಾಡ್ತೀನಿ. ಅದನ್ನೇ ನೋಡಿ ಹಂಗೆ ಓಡ್ತಾಳೆ, ಹಂಗೆ ನಮ್ಮಮ್ಮನ ಹಿಂದೆ ಓಡ್ಕೊಂಡು ಅವ್ವ ಅವ್ವ ಅಂತಾಳೆ. ಆಮೇಲೆ ಇವಾಗ ತಿನ್ನೊಂದು ಕಲ್ತವಳೆ, ಏನಾದರೂ ಬೇಕು ಅಂದರೆ ಕೈನ ಹಿಂಗೆ ನೀಡೋದು, ಹಿಂಗೆ ಕೊಡು ಅಂತ ಕೈ ನೀಡೋದು ಕಲ್ತವಳೆ, ಕೈ ನೀಡ್ತಾಳೆ, ಇವತ್ತು ಕಲ್ತಿರೋದು. ಆಮೇಲೆ ಅಬ್ಬುವ ಅಂತಾಳೆ, ಏನು ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಊಟ ಮಾಡೋದಕ್ಕೋ ಏನಕ್ಕೋ ಗೊತ್ತಿಲ್ಲ, ಅಬ್ಬುವ ಅಂತಾಳೆ. ಒಂದೊಂದೇ ಕಲ್ತ್ಕೊತಾಳೆ ನನ್ನ ಮಗಳು. ನನಗಂತೂ ಸಿಕ್ಕಾಪಟ್ಟೆ ಖುಷಿ, ಯಾಕಂದರೆ ನಾನು ಏನೂ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ಅಯ್ಯಪ್ಪ ಒಂದು ನಿಮಿಷ ಗೈಸ್. ಆಮೇಲೆ ಕುತ್ಕೋತಾಳ್ರೆ ಅಂತ ಖುಷಿ ಪಡೋದಕ್ಕಿಂತ ಹೆಚ್ಚಾಗಿ ತುಂಬ ಕೇರ್ಫುಲ್ಲಾಗೂ ಕೂಡ ಅವಳನ್ನ ನೋಡ್ಕೋಬೇಕು. ಯಾಕೆ ಅಂತಂದರೆ ಅವಳು ನನ್ನನ್ನು ಹಿಡ್ಕೊಂಡು ಕುತ್ಕೊಳಕ್ಕೆ ಬರ್ತಾಳಲ್ಲ, ಆವಾಗ ನೆನ್ನೆ ಬಿದ್ದುಬಿಟ್ಲು ಅವಳು. ಅಂದರೆ ಸೈಡ್ ಬುಂಡೆಯನ್ನು ಸ್ವಲ್ಪ ಅಂದರೆ ಕೈ ಇಟ್ಕೊಂಡಿದ್ದೆ, ಆದರೂ ಬುಂಡೆ ಕೆಳಗೆ ಸ್ವಲ್ಪ ಏಟಾಯಿತು, ಅಂದರೆ ಹೊಡ್ಕೊಂಡ್ಲು. ಸೊ ಹಾಗಾಗಿ ಅವಳು ಮಾಡ್ತಾಳೆ ಬಿಡು ಅಂತ ಖುಷಿ ಪಡೋದಕ್ಕಿಂತ ಹೆಚ್ಚಾಗಿ ಒಂದೊಂದು ಸ್ಟೆಪ್ಪು ಮುಂದೆ ಹೋಗ್ತಾ ಇದ್ದಾರೆ ಅಂದಾಗ ನಾವು ಒಂದೊಂದು ಸ್ಟೆಪ್ಪು ತುಂಬ ಕೇರ್ಫುಲ್ಲಾಗಿರ್ಬೇಕು, ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ನೋಡಿ ವಿಡಿಯೋ ಮಾಡ್ತಿರೋ ಗ್ಯಾಪಲ್ಲೇ ಹೋಗಿ ಏನೋ ಎತ್ಕೋತವಳೆ, ಅಯ್ಯಪ್ಪ ಅದನ್ನ ಎತ್ತಿ ಪಕ್ಕಕ್ಕೆ ಮಡಗಿದ್ಕೆ ಅಳ್ತವಳೆ. ಆಮೇಲೆ ತುಂಬ ಜನ ಕೇಳ್ತೀರಾ, ಸಿಸ್ ಮಗು ಬೇಗ ದಬಾಕೋತಾ ಇಲ್ಲ, ದಬಾಕೊಳ್ಳೋದು ಹೇಗೆ, ಏನಾದರೂ ಟ್ರೈ ಮಾಡಬೇಕಾ ನಾವು ಏನೆತ್ತ ಅಂತ ಹೇಳಿ. ಸೊ ನನಗೆ ಒಂದೆರಡು ಮಾತ್ರ ಗೊತ್ತು, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆಗಲೇ ಇಲ್ಲಿಗೆ ಬಂದ ಸುಳ್ಳೆ ಮಗಳು, ಅಯ್ಯೋ ಕತೆ. ಸೊ ಅದನ್ನು ಹೇಳ್ತೀನಿ ನಾನು, ಅಂದರೆ ಸ್ವಲ್ಪ ತೋರಿಸಿ ಹೇಳಬೇಕು, ಸಿಹಿನ ಮಲಗಿಸಿ ನಾನು ತೋರಿಸಿ ಹೇಳ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಏನಿಲ್ಲ ಗೈಸ್, ಒಂದೊಂದು ಮಗು ಒಂದೊಂದು ಥರ. ಅವನಿಗೆ ನೀವು ಕಮೆಂಟ್ ಮಾಡಿದ್ರಿ, ಸಿಸ್ ನಮ್ಮ ಪಾಪು ಇನ್ನೂ ದಬಾಕೋತಾ ಇಲ್ಲ, ನಿಮ್ಮ ಸಿಹಿ ಆಲ್ರೆಡಿ ದಬಾಕೊಂಡಿದ್ದಾಳೆ, ಏನು ಹೆಂಗೆ ಅಂತ ಕೇಳ್ತಾಯಿದ್ರಿ. ಅದು ಒಂದೊಂದು ಮಗು ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಕೆಲವು ಮಕ್ಕಳು ದಬಾಕೊಳ್ಳೋದಿಲ್ಲ, ದಬಾಕೊಂಡ್ರೆ ಕೆಲವು ಮಕ್ಕಳು ತೆವ್ಯೋದಿಲ್ಲ, ಡೈರೆಕ್ಟ್ ಅಂಬೆಗಾಲು ಇಡ್ತಾರೆ. ಕೆಲವು ಮಕ್ಕಳು ಅಂಬೆಗಾಲು ಇಡೋದಿಲ್ಲ. ನಿಜ ಹೇಳಬೇಕಂದ್ರೆ ನಮ್ಮಮ್ಮ ಹೇಳ್ತಾಯಿದ್ರು, ಇವಳು ದಬಾಕೋತಾಳೆ ತೆವಿಯಲ್ಲ ಅಂತಾಯಿದ್ರು. ನಂಗೆ ಫೀಲ್ ಆಯ್ತಿತ್ತು, ಏನು ತೆವ್ಯಲ್ಲ ಅಂತ ಇದ್ರಲ್ಲ, ಇವಳು ಏನು ತೆವ್ಯಲ್ವಾ ಅಂತ ಹೇಳಿ. ಬಟ್ ನಮ್ಮಮ್ಮ ಹೇಳಿ ಒಂದು 2 ಡೇಸ್ಗೆಲ್ಲ ಅವಳು ಆರಾಮ್ಸಾಗಿ ತೆವದ್ಲು, ಅವಾಗ ನನಗೆ ಸಮಾಧಾನ ಆಯಿತು. ಯಾಕಂದರೆ ಅದೆಲ್ಲ ಮೆಮೊರೀಸ್ ಅಲ್ವಾ, ಹಾಗಾಗಿ. ಬಟ್ ಮಾಡಲಿಲ್ಲ ಮಕ್ಕಳು ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಅದೇನೋ ಡಾಕ್ಟರ್ಗೆ ಏನು ತೋರಿಸ್ಬೇಕಾ ಅಂತೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಸ್ಟೆಪ್ ಮಾಡಲಿಲ್ಲ ಅಂದರೆ ತೋರಿಸ್ಬೇಕಷ್ಟೇ. ಸೊ ನೆಕ್ಸ್ಟ್ ಸ್ಟೆಪ್ನ ಇವರು ಆರಾಮ್ಸಾಗಿ ಮಾಡಿಬಿಡ್ತಾರೆ, ಹಾಗಾಗಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಹಾಗಂತ ನನಗೂ ಫಸ್ಟ್ ಬೇಬಿನೇ, ನನಗೂ ಏನೆಲ್ಲ ಗೊತ್ತು, ಇದ್ರಲ್ಲಿ ನಾನು ಪಂಡಿತೆ ಅಂತ ಏನಿಲ್ಲ. ಸೊ ನೀವು ಕೇಳಿರೋದಕ್ಕೆ ನನಗೇನು ಗೊತ್ತು ಅಷ್ಟನ್ನು ಮಾತ್ರ ನಾನು ಹೇಳಬಲ್ಲೆ. ಸೊ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ. ಆ್ಯಂಡ್ ಸಿಂಬಿನೂ ಕೂಡ ಕೇಳಿದ್ರಿ, ಅದನ್ನು ಕೂಡ ನೆಕ್ಸ್ಟ್ ವ್ಲಾಗಲ್ಲೇ ತೋರಿಸ್ಬಿಡ್ತೀನಿ. ನನಗೆ ವೀಡಿಯೋಸ್ ಮಾಡೋದಕ್ಕೆ ಆಗ್ತಾಯಿಲ್ಲ, ಗೊತ್ತಿಲ್ಲ ಯಾರು ಕಣ್ಣು ಬಿತ್ತು ಅಂತಲೇ ಗೊತ್ತಿಲ್ಲ. ನಿಜವಾಗ್ಲೂ ವೀಡಿಯೋಸ್ ಎಡಿಟ್ ಮಾಡಿ ವೀಡಿಯೋಸ್ ಇದ್ರೂ ನಾನು ಅಪ್ಲೋಡೇ ಮಾಡ್ತಾಯಿಲ್ಲ, ಇಲ್ಲ ಎಡಿಟ್ ಮಾಡಲ್ಲ, ಇಲ್ಲ ಎಡಿಟ್ ಮಾಡಿದ್ರೆ ಅಪ್ಲೋಡ್ ಮಾಡಲ್ಲ. ಎಷ್ಟು ಹೆಂಗೆ ಆಗಿಬಿಟ್ಟಿದೆ ಅಂದರೆ, ಫಸ್ಟ್ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗ್ಬಿಡ್ಬೇಕು ಅನ್ಸ್ಬಿಟ್ಟಿದೆ. ಎಸ್ ನೋಡಿ ಆಗಲೇ ಅಲ್ಲೋಯ್ತವಳು ನನ್ನ ಮಗಳು. ಅದು ಫ್ಯಾಮಿಲಿ ಡಕ್ ಇದೆಯಲ್ಲ, ಅದನ್ನು ಎತ್ಕೊಳ್ಳೋದಕ್ಕೆ ನಾನು ಹೇಳಿದೆ ಅಲ್ವಾ ಹಿಂದಿನ ಬ್ಲಾಗಲ್ಲಿ, ನಾನು ಗಿಲ್ಕಿ ತೋರಿಸ್ತೀನಿ ಅಂತ ಹೇಳಿ. ಬನ್ನಿ ತೋರಿಸ್ತೀನಿ, ತುಂಬಾ ಚೆನ್ನಾಗಿದೆ. ಅವಳು ಆಟ ಆಡ್ತಿದ್ದಾಳೆಲ್ಲ, ಎಲ್ಲನೂ ತೋರಿಸ್ತೀನಿ. ಆ್ಯಂಡ್ ಹಾಗೆ ಕ್ಲಿಪ್ಪಿಂಗ್ನ ಕೂಡ ಆ್ಯಡ್ ಮಾಡ್ತೀನಿ ನೋಡಿ. ನಾವು ರೆಡಿ ಎಲ್ಲ ಹಾಕಿ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಆವಾಗ ಸಿಗ್ತೀನಿ. ಇಲ್ಲೋಡ
ಹೋಯ್ತಿದ್ಯಪ್ಪ ನೋಡಪ್ಪ ಈಚೆ ಹೋಗೋದ. ಅಯ್ಯೋ ನನ್ನ ಬಂಗಾರ ಹೋಯ್ತೀನಿ ಅಂದರೆ ಇದು ಹೋಯ್ತದೆ. ಹ್ಞೂ ಬಾಯ್ ಮಾಡ, ಬಾಯ್ ಮಾಡೆ, ಹೋಯ್ತಾವ. ಉಜ್ಜವನ್ ಮಾಡೋ ಈ ಕಡೆದು ನೋಡೋ, ಉಜ್ಜವನ್ ಮಾಡೋ ಈ ಕಡೆದು ಬಾಯ್ ಮಾಡು. ಗೈಸ್ ನಾನು ಹೇಳಿದ್ನಲ್ಲ ಗಿಲ್ಕಿ ಸೆಟ್ಟು ತುಂಬ ಕಡಿಮೆ ಬೆಲೆಗೆ ಅಂತ ಹೇಳಿ. ನಾನು ಆನ್ಲೈನ್ ಪೇಮೆಂಟ್ ಮಾಡಿದ್ದು ಜಸ್ಟ್ 156 ರುಪೀಸ್ ಏನೋ. ಏನಪ್ಪ ಅದೇನು ದುಡ್ಡಲ್ವಾ ಅಂತ ನಿಮ್ಗೆ ಅನ್ನಿಸ್ಬೋದು. ಅಂದರೆ 160 ರುಪೀಸ್ಗೆ ಏನು ಕೊಡ್ತಾರೆ ಅಂದರೆ ಇಷ್ಟೊಂದೆಲ್ಲ ಕೊಡಲ್ಲ ಅಲ್ವಾ. ಹಾಗಾಗಿ ತಗೋ, ಹಿಂದೆ ಬಿಡಿಸ್ಬಿಟ್ಟು ನೀನು ಹತ್ರ ಎತ್ಕೋ. ಗೈಸ್ ಇದು ಫ್ಯಾಮಿಲಿ ಡಕ್ಕು ಒಂದು ಸೆಟ್ ಬಂದಿದೆ, ಅದ್ರ ಜೊತೆಲಿ ಇನ್ಕ್ಲೂಡೆಡು. ಸೊ ಇನ್ನೊಂದು ಡಕ್ಕು ನನ್ನ ಮಗಳೆಲ್ಲ ಹಾಕ್ಬಿಟ್ಟಿದ್ದಾಳೆ, ಗೊತ್ತಿಲ್ಲ. ಆ್ಯಂಡ್ ಇದೊಂದೂ ಕೂಡ ಕೊಟ್ಟಿದ್ದಾರೆ, ಇದೊಂದು ಕೂಡ ಕೊಟ್ಟಿದ್ದಾರೆ. ಇದಂತೂ ತುಂಬಾ ಚೆನ್ನಾಗಿದೆ, ಎಷ್ಟು ಕ್ವಾಲಿಟಿ ಆಗಿದೆ ಗೊತ್ತಾ, ಸೀರಿಯಸ್ ಆಗಿ ಚೆನ್ನಾಗಿದೆ. ಆ್ಯಂಡ್ ಇದನ್ನ 2 ಕೊಟ್ಟಿದ್ದಾರೆ, 2. ಇದು ಅಷ್ಟೇ ಚೆನ್ನಾಗಿದೆ, ಎಲ್ಲ ಕ್ವಾಲಿಟಿ ಆಗಿದೆ. ಆಮೇಲೆ ಇದು ನೋಡಿ ಏನು ಕ್ವಾಲಿಟಿ ಆಗಿದೆ. ಆಮೇಲೆ ಇದೊಂದು ಬಾಯಿಗೆ ಹಾಕ್ಕೊಂಡು ಅದೇ ಅಲ್ಲು ಬರೋ ಟೈಮಲ್ಲಿ ಅಗ್ಗಿತಾರಲ್ಲ ಆ ಥರದ್ದು ಇದು. ಸೊ ಇದೊಂದು ಇಷ್ಟನ್ನ ಕೊಟ್ಟಿದ್ದಾರೆ 150 ರುಪೀಸ್ಗೆ. ಸೊ ಎಲ್ಲೂ ಹೊರಗಡೆ ಶಾಪಲ್ಲೂ ಕೂಡ ಇಷ್ಟು ಕಡಿಮೆ ಬೆಲೆಗೆ ಸಿಗಲ್ಲ. ತಗೋ ಅವಳಿಗೆ ತುಂಬ ಅಡ್ಬಿಟ್ನಲ್ಲ, ಅದಕ್ಕೆ ಅಂಡೆವರೆಗೂ ಸಮಾಧಾನ ಇಲ್ಲ. ಈಗ ನೋಡಿ ಎಲ್ಲ ಒಂದೊಂದಾಗಿ ಎತ್ತು ಹೆಂಗೆ ಸಿಗ್ತದೆ, ಅದು ಬೇಡ ಅಂತೆ. ತಗೋ ಸರಿ, ತಗೋ ಸರಿ. ಕೋಪ ಬಂದ್ಬಿಟ್ರೆ ಗೈಸ್ ಇದು ಒಂದು ಸತಿ ಹೆಂಗೆ ಎತ್ತಿ ಬಿಸಾಕ್ಬಿಡ್ತಾಳೆ. ಬರೀ ವೈ ಅಂತಾನೆ ಇರ್ತೀಯಲ್ಲ ಅಂತ ಕೇಳ್ತಾರೆ ಅಲ್ಲ. ಗೈಸ್ ಸರಿ, ಅವಳು ಇವಾಗ ಪಾಪ ಎದ್ದಿದ್ದಾಳೆ, ಅವಳಿಗೆ ಸ್ವಲ್ಪ ಮಮ್ಮು ಮಾಡಿಸಿ ತಿನ್ನಿಸಿ ಆಮೇಲೆ ಸಿಗ್ತೀನಿ. ಸಿಹಿಗೆ ಫ್ರೆಶ್ ಅಪ್ ಮಾಡಿ ಹೊಸ ಬಟ್ಟೆನ ಹಾಕ್ತೀವಿ. ಆಮೇಲೆ ಅವಳು ಆಟ ಆಡ್ತಾ ಇದ್ಲು. ಆಮೇಲೆ ನಮ್ಮಮ್ಮ ಏನು ಮಾಡಿದ್ರು ಅಂದರೆ ಲೈಟ್ ಆಫ್ ಮಾಡಿಬಿಟ್ರು. ನೋಡಿ ಲೈಟ್ ಆಫ್ ಮಾಡಿಬಿಟ್ರು. ಅದಕ್ಕೆ ನಾನು ಯಾಕಮ್ಮ ಲೈಟ್ ಆಫ್ ಮಾಡಿದೆ ಅಂತಂದರೆ ನಮ್ಮ ಸಿಹಿನೂ ಲೈಟ್ನೇ ನೋಡ್ತಾ ಇದ್ಲು, ಯಾರು ಆಫ್ ಮಾಡಿದ್ರು ಅಂತೇಳಿ. ಆಮೇಲೆ ನಮ್ಮ ಅಮ್ಮ ಆಫ್ ಮಾಡಿದ್ದು ಅಂತೇಳಿ ನಮ್ಮ ಅಮ್ಮನ ನೋಡ್ತಾ ಇದ್ಲು. ಸೊ ಸಿಹಿಗೆಲ್ಲ ಬುದ್ಧಿ ಇದೆ ಇವಾಗಲೇ, ನೋಡಿ ಎಷ್ಟು ಗೊತ್ತಾಗುತ್ತೆ ಇವಾಗಲೇ ಅವಳಿಗೆ ಸಿಹಿಗೆ. ಆಮೇಲೆ ನಾವು ರೆಡಿ ಮಾಡಿ ಸ್ವಲ್ಪ ಹೊತ್ತು ಆಗಲಿ ಆಮೇಲೆ ಹೊರಡೋಣ ಅಂದ್ಕೊಂಡೆ. ಆ್ಯಂಡ್ ಇನ್ನೊಂದು 7 ಮಂತ್ ಫೋಟೋಶೂಟಲ್ಲಿ ನಾನು ಸ್ಟಾರೆಲ್ಲ ಕಟ್ ಮಾಡಿ ಬಣ್ಣ ಹಾಕಿ ಎಲ್ಲ ಹಾಕಿದ್ನಲ್ಲ ಬ್ಯಾಕ್ ಸೈಡಲ್ಲಿ, ಅದನ್ನು ನನಗೆ ಪರ್ಸ್ನಲಾಗಿ ಎಸೆಯೋದಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ನಾನು ಈ ರೀತಿ ಹಾರ್ಟ್ ಶೇಪಲ್ಲಿ ಮಾಡಿ ಮೇಲ್ಗಡೆ 7 ಅಂತ ಅಂಟಿಸಿದ್ದೀನಿ. ನಿಜವಾಗ್ಲೂ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಮನೇಲಿ ಒಂಥರ ಅದು ಒಳ್ಳೆ ಫೋಟೋಶೂಟ್ ಬ್ಯಾಕ್ಗ್ರೌಂಡ್ ಆಗಿಬಿಟ್ಟಿದೆ ಇವಾಗ ಹೇಳಬೇಕಂತಂದರೆ. ಗೈಸ್ ನಾನು ಇವಾಗ ಜಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಅದೇ ಹೇಳಿದ್ನಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ. ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಬರಬೇಕಾದ್ರೆ ಕೇಕ್ ತೊಗೊಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದೆ. ಕಟ್ ಮಾಡಿಸ್ಬೇಕು ಅಂತ ನನಗೆ ಅನ್ನಿಸ್ತಿಲ್ಲ, ಬಟ್ ಸಿಹಿ ಇದ್ದಾಳಲ್ಲ ಅಂತ ಹೇಳಿ ಅಷ್ಟೇ. ಸೊ ಅದೊಂದು ಜಸ್ಟು ಮೆಮೊರಿಬಲ್ ಆಗಿ ಉಳ್ಕೊಳ್ಳುತ್ತೆ ಅಂತ. ಸೊ ಇವಾಗ ರೆಡಿಯಾಗಿ ಹೊರಡಬೇಕು. ಸಿಹಿ ಆಟ ಆಡ್ತಾ ಇದ್ದಾಳೆ. ಸಿಹಿ ಹಾಕಿರೋ ಡ್ರೆಸ್ ಬಂದು ಅವ್ರ ಅಪ್ಪ ಕೊಡಿಸಿದ್ದು. ಆವಾಗ ಒಂದು 3 ಮಂತ್ ಬೇಬಿಲೇನೋ ತೊಗೊಬಂದಿದ್ರು. ಸೊ ಅದನ್ನು ಇವಾಗ ಹಾಕಿದ್ದೀನಿ. ಇವಳಿಗೆ ಚೆನ್ನಾಗಿ ಕಾಣಿಸುತ್ತೆ, ಕಲರ್ ಇದ್ದಾಳಲ್ಲ ಅಂತ ಹೇಳಿ ಅವರೇ ನೋಡಿ ತೊಗೊಬಂದಿದ್ರು 2 ಡ್ರೆಸ್ಸು. ಸೊ ಅದರಲ್ಲಿ ಒಂದು ಆಲ್ರೆಡಿ ಭೂಮಿ ಹಾಕೊಂಡು ಫಂಕ್ಷನ್ಗೆ ಹಾಕಿದ್ದೆ, ಇದು ಒಂದು ಇವಾಗ ಹಾಕಿದ್ದೀನಿ. ನಾನು ನನ್ನ ಮಗಳು ಕುತ್ಕೋತಾಳೆ ಅಂತ ಹೇಳಿದ್ನಲ್ಲ ತುಂಬ ಸ್ಟೈಲಾಗಿ. ಸೊ ಅದು ಈ ಥರನೇ ಇಲ್ಲಿ ನೋಡಿ, ಹಿಂಗೆ ಕಾಲು ಹಾಕ್ಕೊಂಡು ಒಂಥರ. ಅವಳು ಕ್ಯಾಮ್ರಾ ಹತ್ರ ತಗೊಂಡೋಗಿದ್ದಕ್ಕೆ ಕ್ಯಾಮ್ರಾನ ನೋಡ್ಬಿಟ್ಲು. ಅವಳು ಕುತ್ಕೊಳ್ಳೋದು ಹಂಗೆ ಒಂಥರ ಅದೇ ಈ ದೇವರು ಕೃಷ್ಣ ಪರಮಾತ್ಮ ಕುತ್ಕೊಳ್ಳುತ್ತಲ್ಲ, ಕುತ್ಕೊಳ್ಳೋದು. ಅವಳು ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ. ಅವಳು ಯಾವಾಗಲೂ ಹಂಗೆ ಕುತ್ಕೊಳ್ಳೋದು, ಯಾವಾಗ್ಲೂ. ಅವಳು ಎದ್ದ ತಕ್ಷಣ ದಬಾಕೊಂಡ ತಕ್ಷಣ ಆ ಥರನೇ ಕುತ್ಕೋತಾಳೆ, ಹಂಗೆ ಕುತ್ಕೊಳ್ಳೋದು. ನನಗೂ ಅದು ಪರ್ಸ್ನಲಾಗಿ ಸಿಕ್ಕಾಪಟ್ಟೆ ಇಷ್ಟ. ಯಾಕಂದರೆ ಆ ಥರ ನಮ್ಮ ಖುಷಿ ಕುತ್ಕೋತಾ ಇದ್ಲು. ಇವಾಗ ಇವಳು ಕೂತ್ಕೋತಾಳೆ. ನಾನು ಇವಳು ಹಂಗೆ ಕೂತ್ಕೊಂಡಾಗ ನಮ್ಮ ಖುಷಿನೇ ನೆನಪಾಗೋದು. ನಮ್ಮ ಖುಷಿನೇ ಸೇಮ್ ಹಂಗೆ ಕೂತ್ಕೋತಿದ್ಲು. ಒಂದು ಫೋಟೋ ಐತೆ, ನಾನು ಆಲ್ರೆಡಿ ಅದನ್ನು ಮ್ಯಾಚ್ ಮಾಡಿ ಸ್ಟೇಟಸ್ಗೆಲ್ಲ ಹಾಕಿದ್ದೆ, ಇನ್ಸ್ಟಾಗ್ರಾಮಲ್ಲೂ ಕೂಡ ಹಾಕಿದ್ದೆ. ಸೊ ಆ ಥರ ಇವಳು ಕೂಡ ಕೂತ್ಕೊಳ್ಳೋದು. ಇಲ್ಲಿ ನೋಡಿ ತೋರಿಸ್ತೀನಿ ಸುಮ್ಮನೆ. ಆದರೆ ನಾನು ಕ್ಯಾಮ್ರಾ ತೊಗೊಂಡೋಗಿ ಹತ್ರ ಹೋದರೆ ಅವಳು ಎದ್ದೇ ಬಿಡ್ತಾಳೆ, ಹಂಗೆ ಕೂತ್ಕೊಳ್ಳೋದೇ ಇಲ್ಲ. ಏನಮ್ಮ ಏನು ಹೇಳ್ತಿದ್ಯಮ್ಮ ನೀನು, ಅಮ್ಮ ಅಂತ. ಇಲ್ಲಿ ನೋಡಿ ಹಿಂಗೆ ಕೂತ್ಕೊಳ್ಳೋದು. ಇಲ್ಲಿ ಅಂದರೆ ಚಡ್ಡಿ ಟಿ ಶರ್ಟಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಬಟ್ ಇವತ್ತು ಫ್ರಾಕ್ ಹಾಕ್ಬಿಟ್ಟಿದ್ದಾಳಲ್ಲ, ಅದಕ್ಕೆ ಅಷ್ಟು ಕಾಣಿಸ್ತಾ ಇಲ್ಲ. ಗೈಸ್ ಇನ್ನೊಂದೇನು ಗೊತ್ತಾ, ನನ್ನ ಮಗಳಿಗೆ ಈ ಫ್ರಾಕು ಈ ಲಂಗ ಬ್ಲೌಸ್ ಎಲ್ಲ ಮ್ಯಾಚೇ ಆಗೋಲ್ಲ.
ಏನಿದ್ರು ಚಡ್ಡಿ ಟಿ ಶರ್ಟ್ ತುಂಬ ಚೆನ್ನಾಗಿ ಕಾಣಿಸೋದು ಅವಳಿಗೆ. ಅಂದರೆ ಅದೇನು ಹೇರ್ ಇಲ್ಲ ಅಂತನೋ ಅಥವಾ ಇವಳಿಗೆ ನನ್ನ ಥರ ಏನೋ ಗೊತ್ತಿಲ್ಲ. ನನಗೂ ಅಷ್ಟೇ, ಈ ಥರ ಡ್ರೆಸ್ಗಿನ್ನ ಜೀನ್ಸು ಟೀ ಶರ್ಟು ಆ ಥರದ್ದೇ ತುಂಬ ಚೆನ್ನಾಗಿ ಕಾಣಿಸೋದು. ಸೊ ಇವಳಿಗೂ ಹಾಗೇನೆ. ಆದರೆ ಫ್ರಾಕ್ ಹಾಕಿದ್ದೀವಿ, ಚೆನ್ನಾಗಿ ಕಾಣಿಸ್ತೈತೆ, ಏನಿಲ್ಲ. ಕೂದಲಿಲ್ವಲ್ಲ, ಕೂದಲಿದ್ದಿದ್ರೆ ಒಂದು ಜುಟ್ಟಾಕ್ಬಿಡ್ಬೋದಿತ್ತು, ಒಂದು ಜುಟ್ಟಾಕ್ಬಿಟ್ಟು ಒಂದು ಕ್ಲಿಪ್ ಹಾಕ್ಬಿಡ್ಬೋದಿತ್ತು. 5 ಗಂಟೆಗೆ ಸಂಘ. ಓಕೆ ಗೈಸ್, ಹೋಗ್ಬೇಕಾದ್ರೆ ಸಿಗ್ತೀನಿ. ನಾನು ಇವತ್ತು ದೇವಸ್ಥಾನಕ್ಕೆ ಹೋಗಿ ಈ ದಿನಾನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇಲ್ಲೇ ಪಾರ್ಕ್ಗಲ್ವ ಹೋಗ್ತಾ ಇರೋದು, ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ಮಾದಪ್ಪನ ದೇವಸ್ಥಾನಕ್ಕೆ ಹೋಗೋದು ಕ್ಯಾನ್ಸಲ್ ಆಯಿತು, ಹಾಗಾಗಿ ಇಲ್ಲೇ ಪಾರ್ಕ್ ಅಯ್ಯಪ್ಪ ಸ್ವಾಮಿ ಟೆಂಪಲಿಗೆ ಬಂದ್ವಿ. ಜನ ಏನೂ ಇರಲಿಲ್ಲ, ಯಾಕಂದರೆ ಆವಾಗ ತಾನೇ ಪೂಜೆ ಮಾಡ್ತಾಯಿದ್ರು. ಆಮೇಲೆ ಅವರು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಅಂತ ಹೇಳಿದ್ರು, ಯಾಕಂದರೆ ಅವರು ಇನ್ನೂ ಪೂಜೆ ಸ್ಟಾರ್ಟ್ ಮಾಡಿರಲಿಲ್ಲ. ಹಾಗಾಗಿ ನಾವು ಸ್ವಲ್ಪ ಹೊತ್ತು ಕೂತಿದ್ವಿ. ಅವರು ಪೂಜೆ ಎಲ್ಲ ಮಾಡಾದ್ಮೇಲೆ ಮಂಗಳಾರತಿ ತೊಗೊಂಡು ಹೋಗೋಣ ಅಂತ ಹೇಳಿ. ಗೈಸ್, ಇವಾಗ ಪೂಜೆ ಎಲ್ಲ ಮುಗೀತು. ಸೊ ಮಂಗಳಾರತಿ ತೊಗೊಂಡು ಸ್ವಲ್ಪ ಈಚೆ ಬಂದೆ ನಾನು. ಅಯ್ಯೋ ಅಯ್ಯೋ ಅಯ್ಯೋ, ನಾನು ತಿರ್ಗ್ದಂಗೆ ನನ್ನ ಮಗನೂ ನೋಡ್ತೈತೆ ಗೈಸ್. ನಾವು ಮಾದೇಶ್ವರ ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡ್ವಿ, ಬಟ್ ಸ್ವಲ್ಪ ಕೋಲ್ಡ್ ಆಗಿದೆ. ಆ್ಯಂಡ್ ಇನ್ನೊಂದು ಅಂದರೆ ಇವಳಿಗಲ್ಲ, ವೆದರ್ ಕೋಲ್ಡ್ ಆಗಿದೆ. ಇನ್ನು ನಾವು ಅಷ್ಟು ದೂರ ಹೋಗೋದಕ್ಕಾಗಲ್ಲ ಅಂತ ಹೇಳಿ ನಮ್ಮಮ್ಮ ಇವಾಗ ಆಗಲೇ ಬೇಡ, ಟೈಮ್ ಆಯಿತು, ನಾಳೆ ಬೇರೆ ಹುಣ್ಣಿಮೆ, ಬೇಡ ಅಂತ ಹೇಳ್ತವ್ರೆ. ನಾನು ದೇವಸ್ಥಾನ ಅಲ್ವಾ ನಡಿ ಅಂತ ಹೇಳ್ತಾಯಿದ್ದೀನಿ, ನಮ್ಮಮ್ಮ ಕೇಳ್ತಾ ಇಲ್ಲ. ಗೊತ್ತಿಲ್ಲ ಏನು ಮಾಡ್ತಾರೋ. ನನಗಂತೂ ಸಿಕ್ಕಾಪಟ್ಟೆ ಮೂಡ್ ಅಪ್ಸೆಟ್ ಆಯಿತು. ಏನೋ ಮಾಡೋಕ್ಕೋಗಿ ಏನೋ ಆಯಿತು ಇವತ್ತು. ನಂಗೆ ಮಾದಪ್ಪ ಅಂದ್ರೇ ಇಷ್ಟ ಅಲ್ವಾ. ಸೊ ಹೋಗದೇ ಇರೋದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತೈತೆ. ಇಲ್ಲೇನು ಇಷ್ಟೊಂದು ಸೌದೆ ಅಂತ ನೋಡ್ತಿದ್ದೀರಾ ಅಂದರೆ, ಇವಾಗ ರೀಸೆಂಟಾಗಿ ಇಲ್ಲಿ ಅಯ್ಯಪ್ಪ ಸ್ವಾಮಿದು ಅನ್ನ ಸಂತರ್ಪಣೆ ಆಯಿತು. ಅಂದರೆ ಪ್ರತಿ ವರ್ಷ ಮಾಡ್ತಾರೆ. ಸೊ ಅದನ್ನು ಈ ವರ್ಷ ಮಾಡಿದರು, ನಾನು ಹೋಗೋದಕ್ಕಾಗಲಿಲ್ಲ ಸೊ ಅದಕ್ಕೆ ಇಷ್ಟೊಂದು ಸೌದೆ ಎಲ್ಲ ಹಾಕ್ಕೊಂಡಿದ್ದಾರೆ ಇಲ್ಲಿ. ಸೊ ಹೋಗೋದಕ್ಕಾಗಲ್ಲ, ಇನ್ನೊಂದು ಟೈಮ್ ಹೋಗ್ಬೇಕು. ನನ್ನ ಮಗಳು ಆಗಲೇ ಹೊಡಿತಾವಳೆ. ಅಂದರೆ ನಾವು ಈಚೆ ಎಲ್ಲೂ ಕರ್ಕೊಬಂದಿಲ್ಲ, ಇಲ್ಲ ಥಂಡಿ ಅಲ್ವಾ, ಮೇ ಬಿ ರಿಯಾಕ್ಟ್ ಆಗಿಬಿಟ್ರೆ ಅಂತ ನಮ್ಮ ಅಮ್ಮಂಗೆ ಭಯ. ಯಾಕಂದರೆ ಅವಳು ಹುಟ್ಟಿದಾಗಿಂದ ಹಿಡಿದು ಇವಾಗ 7 ಮಂತ್ ಅಲ್ವಾ, ನಾವೊಂದು ಶೀತ ಆಗಲಿ ಕೆಮ್ಮು ಆಗಲಿ ಏನೂ ಕೂಡ ನಾವು ಮಾಡಿಲ್ಲ. ಅಷ್ಟು ಚೆನ್ನಾಗಿ ಇವಳನ್ನ ನಾವು ನೋಡ್ಕೊಂಡಿದ್ದೀವಿ. ಹಾಗಾಗಿ ನಮ್ಮ ಅಮ್ಮಂಗೆ ಭಯ. ಇಲ್ಲಿ ನಮ್ಮ ಮನೇಲಿ ಇರಬೇಕಾದ್ರೆ ಅವಳನ್ನ ನಾವೆಲ್ಲೂ ಕಳಿಸಲ್ಲ, ಹುಷಾರಾಗಿ ಇಡ್ಸ್ಕೊತೀವಿ. ನಿಮ್ಮ ಮನೆಗೆ ಹೋದ್ಮೇಲೆ ನೀನು ಹೆಂಗಾದ್ರೂ ಮಾಡ್ಕೋ ಅಂತ ಅವ್ರು ಯಾವಾಗಲೂ ಹೇಳ್ತಾರೆ. ಯಾಕಂದರೆ ನಮ್ಮ ಮನೆಗೆ ಹೋದ್ಮೇಲೆ ಅದು ನನ್ನ ಜವಾಬ್ದಾರಿ. ಏನೇ ತಪ್ಪಂದ್ರೂ ಏನೇ ಆದ್ರೂ ಅದು ಜನ ನನಗೆ ಹೇಳ್ತಾರೆ. ಬಟ್ ಇಲ್ಲಿದ್ದರೆ ಏನೇ ನಾನೇ ಮಾಡಿದ್ರು ಕೂಡ ಅಮ್ಮಂಗೆ ಹೇಳೋದು. ಹಾಗಾಗಿ ಅವ್ರಿಗೆ ಭಯ. ನೋಡಿ ನಾನು ಯಾಕೆ ಬೇಸೋಡು ಟೋಪಿ ಅಂದ್ರೇ ಆಗಲ್ಲ ನೋಡಿ, ಹೆಂಗೆ ಕಿಚ್ಚಿಸ್ಬಿಟ್ಲು. ಪೋಲಿ 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 ಪೋಲಿ. ನಾವು ತರಕಾರಿ ತೊಗೊಂಡು ಮನೆಗೆ ಹೊರಡ್ತೀವಿ ಗೈಸ್. ಇನ್ನೇನು ಮಾಡೋದು, ಇಲ್ಲೇ 1-2 ಪ್ರದಕ್ಷಿಣೆ ಹಾಕಿ ಹೋಗೋದೆ. ಆ್ಯಂಡ್ ಹಂಗೆ ಅಮ್ಮ ಅವರೆಕಾಯಿ ಸಾಂಬಾರು ಮಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ಅವರೆಕಾಯಿ ತೊಗೊಂಡು ಹಂಗೆ ಹೋಗ್ತಾ ಕೇಕ್ ತೊಗೊಳ್ಳೋಣ ಅಂತ ಹೇಳಿ ಹೋದೆ. ಬಟ್ ನನಗೆ ಅಲ್ಲಿ ಅಷ್ಟೇನು ಇಷ್ಟ ಆಗಲಿಲ್ಲ. ಐಸ್ ಮಜ್ಜಿಗೆ ಹೋಗೋಣ ಅಂತ ಹೇಳಿದರೆ ಅದು ಸ್ವಲ್ಪ ದೂರ ಇತ್ತು. ಅಲ್ಲೆಲ್ಲ ಹೋಗಿ ಮನೆಗೆ ಹೋಗೋದಕ್ಕಾಗೋದಿಲ್ಲ. ಆ್ಯಂಡ್ ಐಸ್ ಮಜ್ಜಿಗಲ್ಲಿ ರಶ್ ಇರ್ತಾರೆ ಅಂತ ಹೇಳಿ ನನಗೆ ಅನ್ನಿಸ್ತು. ಬಟ್ ಗೊತ್ತಿಲ್ಲ ಇರ್ತಾರಾ ಇಲ್ವಾ ಅಂತ ಹೇಳಿ. ಆಮೇಲೆ ಸರಿ ಅಂತ ಹೇಳಿ ಅಲ್ಲೇ ಒಂದು ಬಟರ್ ಸ್ಕಾಚ್ನ ತಗೊಂಡು ಹೋದೋ. ಸಿಹಿಗೆ ಅಲ್ಲಿ ಕ್ಯಾರೆಟ್ ಕೊಟ್ಟಿದ್ರು, ಹಿಡ್ಕೊಂಡಿದ್ಲು ಅವಳು ಅದನ್ನು. ನಾವು ಮನೆಗೆ ಬಂದ್ವಿ. ಅದೇ ಬಟರ್ ಸ್ಕಾಚೇ ತಂದಿದ್ದೆ. ನಾನು ರೀಲ್ಸಿಗೆ ಹಾಗೆ ವಿಡಿಯೋ ಮಾಡಿಕೊಂಡೆ. ಅದನ್ನೇ ಹಾಗೇ ಆ್ಯಡ್ ಮಾಡ್ತೀನಿ. ನಾನು ಸ್ಪಾರ್ಕ್ ಹಚ್ಬೇಕಾದ್ರೆ ಸಿಹಿನ ಮಲಗಿಸಿದ್ದೆ. ಸಿಹಿನ ಕರ್ಕೊಂಡು ಹಚ್ಚಲಿಲ್ಲ, ಬಿಕಾಸ್ ಅವಳು ಹೆದರ್ಕೋತಾಳೆ ಅಂತ ಹೇಳಿ. ಆಮೇಲೆ ಇನ್ನೊಂದು ಅವಳನ್ನ ಕುಣಿಸ್ಕೊಂಡು ಹಚ್ಚೋದಕ್ಕೂ ಆಗೋಲ್ಲ ಬಿಡಿ. ಅದಕ್ಕೆ ಕೆಳಗೇನೆ ಇಟ್ಬಿಟ್ಟು ನೋಡಿ ಹೇಳಿ ನಗಾಡಿಸ್ತಾ ಇದ್ದೆ ನಾನು. ಆಮೇಲೆ ಕೇಕ್ ಕಟ್ಟಿಂಗಿಗೆ ಅವಳನ್ನು ಕರ್ಕೊಬಂದೆ. ನಿಮ್ಗೆಲ್ಲರಿಗೂ ಅನಿಸ್ಬೋದು ಏನು ಇಬ್ಬರೇ ಕೇಕ್ ಕಟ್ ಮಾಡ್ತಾಯಿದ್ದಾರೆ, ಸಂಜುಣ್ಣ ಎಲ್ಲಿ ಅಂತ ಹೇಳಿ. ಸಂಜು ಬಂದಿಲ್ಲ, ನ್ಯೂ ಇಯರ್ ಎಲ್ಲ ಮುಗಿದ ಮೇಲೆ ಬಂದರು. ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ ನಾನು. ಸೊ ಸಮ್ ರೀಸನ್ಸಿಂದ ಅವರು ನಮ್ಮ ಮನೆಗೆ ಜಾಸ್ತಿ ಬಂದಿಲ್ಲ. ಮನೆಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದೇ ಕೆಲಸ ಬಿಟ್ಟು ಬಂದಿಲ್ಲ. ಕೆಲಸ ಜಾಸ್ತಿ ಇದೆ ಆ್ಯಂಡ್ ಅದೇ ಪರ್ಸ್ನಲ್ಸ್ ಪ್ರಾಬ್ಲಮ್ಸಿಂದ ಬಂದಿರಲಿಲ್ಲ ಅವರು. ಸೊ ಇವಾಗ ಬಂದಿದ್ದ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಇದು ಆಲ್ರೆಡಿ ಲೆಂತ್ ಆಗಿರೋದ್ರಿಂದ ಬೇಡ ಇದಕ್ಕೇ. ಹಾಗಾಗಿ ನೆಕ್ಸ್ಟು ವೀಡಿಯೋಗೆ ಆ್ಯಡ್ ಮಾಡ್ತೀನಿ, ನೋಡಿ. ಆ್ಯಂಡ್ ಒಂದಷ್ಟು ಜನ ಕೇಳ್ತಾಯಿದ್ರಿ, ಸಂಜೋಣ ನಿಮ್ಮ ಮನೆಗೆ ಬರಲ್ವಾ ಅಂತ ಹೇಳಿ. ಬರ್ತಾನೆ, ಆ ಥರ ಎಲ್ಲ ಏನಿಲ್ಲ. ಮುಂಚೆ ಅಂತೂ ಕ್ಲಿಪ್ಪಿಂಗ್ಸ್ ಇದೆ, ಬಟ್ ನಾನೇ ಆ್ಯಡ್ ಮಾಡಿರಲಿಲ್ಲ ಅಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಸೊ ನಾನು, ಸಿಹಿ,
ಕೇಕ್ ಕಟ್ಟಿಂಗ್ ಫೈನಲಿ ಮಾಡಿದ್ವಿ. ತುಂಬ ಫೀಲ್ ಇತ್ತು, ಬಟ್ ಮಾಡಿದೆ. ಇವಾಗ ಸಮಾಧಾನ ಆಯಿತು ನನಗೆ. ಅಂದರೆ ಪ್ರೆಗ್ನೆಂಟಲ್ಲೇ ನಾನು ಕೇಕ್ ಕಟ್ ಮಾಡಿದ್ದೆ, ಫಸ್ಟು ಪ್ರೆಗ್ನೆನ್ಸಿ ಅಂತ ಹೇಳಿ. ಸೊ ಈ ಸಲನೂ ಮಾಡಬೇಕು ಅನ್ನೋ ಆಸೆ ಇತ್ತು. ಸೊ ಕಂಪ್ಲೀಟ್ ಆಯಿತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅಮ್ಮ ಆಲ್ರೆಡಿ ಅಡುಗೆ ಎಲ್ಲ ಮಾಡಿದ್ರು, ಅವರೆಕಾಯಿ ಸಾಂಬಾರು. ಸೊ ತಿಂದ್ಕೊಂಡೆ, ಇನ್ನೇನಿದೆ. ಸೊ ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.